ಬೆಳಗ್ಗೆ ಎದ್ದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾನು ಕಾಂತಾರ ನೋಡ್ಕೊಂಡ್ಬಂದೆ. ಸ್ಕ್ರೀನ್ ಮೇಲೆ ನಾನು ಏನು ನೋಡಿದೆ ಅದನ್ನ ಇನ್ನೂ ನನಗೆ ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ. ಅದನ್ನ ಪದಗಳಲ್ಲಿ ಜೋಡಿಸಿ ಹೇಳೋಕೆ ನನಗೆ ಬರ್ತಾ ಇಲ್ಲ. ಅಂತಹ ಚಲನಚಿತ್ರ. ಮೊದಲನೇ ಮೂವಿಲಿ ನೀವೇನಾದ್ರು ಲಾಸ್ಟ್ 20 ನಿಮಿಷ ಚಪ್ಪಲ್ ಬಿಟ್ಬಿಟ್ಟು ಮೂವಿ ನೋಡಿದ್ದೀರಾ ಅಂತಂದ್ರೆ ಈ ಮೂವಿಲಿ ನೀವು ಅದೆಷ್ಟೊತ್ತು ಚಪ್ಪಲ್ ಹಾಕೊಳ್ಳೋದೇ ಇಲ್ಲ ಅಂತ ಅನ್ಸುತ್ತೆ. ಆ ಥರ ಇದೆ ಮೂವಿ. ಏನು ಎಕ್ಸಿಕ್ಯೂಷನ್, ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ಅದ್ರ 100ರಷ್ಟು 1000 ಪಟ್ಟಿದೆ. ಪ್ರತಿಯೊಬ್ಬರು ಅವ್ರ ಕೆಲಸನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ರಿಷಬ್ ಶೆಟ್ಟಿ ಅವರಂತೂ ತಿಂದು ಹಾಕಿಬಿಟ್ಟಿದ್ದಾರೆ. ಇಂತಹ ಮೂವಿ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿರೋದು ನಮ್ಮ ಹೆಮ್ಮೆ. ನಾವು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ನಾನು ಕೆಲವೆಲ್ಲ ರಿವ್ಯೂಸ್ ನೋಡಿದೆ, ಅದು ಚೆನ್ನಾಗಿಲ್ಲ, ಇದು ಸೌಂಡು, ಇದು ಚೆನ್ನಾಗಿಲ್ಲ ಅಂತ. ಬಹುಶಃ ಅವರೆಲ್ಲ ನಾರ್ತ್ ಇಂಡಿಯನ್ಸ್ ಇರಬೇಕು. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಅವರಿಗೆ ದೈವಾರಾಧನೆ, ದೈವಗಳು ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗೋದೇ ಇಲ್ಲ. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಹೋಗಿರ್ತಾರೆ, ಅದು ಸ್ಯಾಟಿಸ್ಫೈ ಆಗಿಲ್ಲದೆ ಇರ್ಬೋದು, ನಮಗೆ ಅರ್ಥ ಆಗುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗಂತ ಹೋಗಿದ್ರು ಟಾಪ್ ನಾಚ್ ಮೂವಿ, ವೆರಿ ಗುಡ್ ಮೂವಿ. ಆ್ಯಂಡ್ ನಿನ್ನೆಯಿಂದ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಸ್ಟೇಟಸ್ಗಳಲ್ಲಿ, ಪೋಸ್ಟ್ಗಳಲ್ಲಿ ಎಲ್ಲರೂ ಆ ಮೂವಿಲಿ ಯಾವ್ದು ಬೆಸ್ಟ್ ಪಾರ್ಟ್ ಇತ್ತೋ, ಯಾವ್ದು ಖುಷಿ ಕೊಟ್ಟಿತ್ತೋ ಅಥವಾ ಏನೋ ಹಾಕ್ತಾನೆ ಇದ್ದೀರಾ. ಹಾಕ್ಬಿಡಿ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ನೀವು ಅದನ್ನು ಮಾಡೋದ್ರಿಂದ ಮೂವಿ ನೋಡಬೇಕು ಅಂತ ಕಾಯ್ತಾರೋರು ಎಕ್ಸ್ಪೀರಿಯನ್ಸ್ ಹಾಳು ಮಾಡ್ತೀರಾ. ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಅದು ಕೆಲಸ ಮಾಡಿರೋರು ಕೃಷಿಗೆ ಸಿಗಬೇಕಾಗಿರೋ ಫಲಗಳನ್ನ ಹಾಳು ಮಾಡ್ತೀರಾ. ನಿಮಗೆ ಯಾವುದೇ ಹಕ್ಕಿಲ್ಲ ಅದನ್ನು ಮಾಡೋದಕ್ಕೆ. ದುಡ್ಡು ಕೊಟ್ಟು ಹೋಗಿ ನೋಡಿ, ಎಂಜಾಯ್ ಮಾಡಿ ಬನ್ನಿ, ಬೇರೆಯವ್ರು ರೆಕಮೆಂಡ್ ಮಾಡಿ ಇಂಥದ್ದೊಂದು ಮೂವಿ ಇದೆ ಅಂತ. ಅದು ಬಿಟ್ಟು ಬೇರೆ ಏನೂ ಮಾಡಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ತಿಳಿಸಿ ಇಂಥದ್ದೊಂದು ಮೂವಿ ಇದೆ, ಹೋಗಿ ನೋಡು, ಥಿಯೇಟ್ರಲ್ಲೇ ನೋಡು ಅಂತ. ಥಿಯೇಟ್ರಲ್ಲೇ ನೋಡಿ, ಇಲ್ಲ ಮಿಸ್ ಮಾಡ್ಕೊಳ್ತೀರಾ, ರಿಗ್ರೆಟ್ ಮಾಡ್ಕೊಳ್ತೀರಾ. ಅಷ್ಟು ಒಳ್ಳೆ ಮೂವಿ, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ನೋಡಿ.